ಇದು ಆರ್ತಿಯೋ ಡೈರಿ ಅನ್ಸುತ್ತೆ. ಟೈಟಲ್ ಯಾಕೆ ಹೀಗೆ ಬರ್ತಿದ್ದಾರೆ? ಓ, ಇವ್ರ ಆತ್ಮಕತೆ ಬರೀತಿರ್ಬೋದು. ಋಣನ ತೀರ್ಸೋ ಕಾಲ ಬೇರೆ ಬರುತ್ತಾ? ಪ್ರೇಮ ನಿವೇದನೆ. ಜಾತಕ ತಂದ್ಯಾಮಿ? ಸಿಕ್ತು, ತಂದಿದ್ದೀನಿ. ಅಯ್ಯೋ ಕೊಡೆ, 500 ಹತ್ರ ಹೋಗಿ ಬರ್ತೀನಿ. ಅದಕ್ಕೂ ಮುಂಚೆ ನೀನೊಂದು ಕೆಲಸ ಮಾಡಬೇಕು. ನಾನಾ? ಏನು ಹೇಳೆ? ಅಡುಗೆ ಮನೆಗೆ ಹೋಗಿ ಒಂದು ಲೋಟ ಹಾಲನ್ನ ಚೆನ್ನಾಗಿ ಕಾಯಿಸಿ ಅದಕ್ಕೆ ಅರಿಶಿನ, ಶುಂಠಿ, ಲವಂಗನ ಜಜ್ಜಿ ಹಾಕಿ ಮಿಕ್ಸ್ ಮಾಡಿ ತಗೊಂಡ್ ಬಾ. ಯಾಕಮ್ಮಿ, ಶೀತ ಏನಾರ ಆಗೈತಾ? ಹೇಳ್ದಷ್ಟು ಮಾಡಮ್ಮ. ಏನಮ್ಮಿ ನೀನು ನಮ್ಮೂರ್ ಮಾರಮ್ಮಂತರ ನೀನ್ ಕಂಡ್ಬಿಟ್ಬಿಟ್ರೆ ನಂಗೆ ಕೈ ಕಾಲೆಲ್ಲ ನಡ್ಗೋಯ್ತದೆ. ಅಮ್ಮ ತಕೊಂಬತ್ತೀನಿ. ಅಯ್ಯೋ, ಏನಾಯ್ತಾ ಇದೆ ಇಲ್ಲಿ? ಅಯ್ಯೋ ಮಾದೇಶ್ವರ. ಆಯ್ತಾ? ಅಯ್ಯೋ ಏನು ಕರ್ಮನು, ಲೋಟ ಎಲ್ಲಿ? ಮಾದೇಶ್ವರ. ಪ್ರಿಯಾ, ನೀ ಹೇಳ್ದಂಗೆ ಹಾಲು ಕುದಿಸಿ ಶುಂಠಿ ಅರಿಶಿನ ಹಾಕಿ ತಕೊಂಬಂದಿದ್ದೀನಿ ನೋಡು. ಹಾಲು ಬಿಸಿ ಇದೆಯಾ ತಣ್ಣಗಿದ್ಯಾ? ಉಗುರು ಬೆಚ್ಚಗೈತೆ. ಯಾಕಮ್ಮಿ, ನೀ ಕುಡಿತೀಯಾ? ನನ್ನ ಮುಖಕ್ಕೆ ಎರ್ಚು. ಏನಾಗದೆ ನಿನ್ಗೆ? ತಮಾಷೆ ಮಾಡೋಕ್ಕೂ ನೀತಿ ಮಿತಿ ಐತೆ, ಹಿಂಗ ಆಡೋದು? ನನ್ನ ಮಾತನ್ನು ಕೇಳಮ್ಮ, ಅದನ್ನ ನನ್ನ ಮುಖಕ್ಕೆ ಎರ್ಚು. ಅಮ್ಮಿ ಪ್ರಿಯಾ, ಯಾಕಮ್ಮಿ ಹಿಂಗೆ ಹುಚ್ಚಿ ಥರ ಆಡ್ತಾ ಇದೆಯಾ? ನನ್ನ ಮುಖಕ್ಕೆ ಎರ್ಚಮ್ಮ. ಇಲ್ಲ, ನಾನು ಎರ್ಚಕ್ಕಿಲ್ಲ. ಇದಕ್ಕೆ ನನ್ನ ಮನ್ಸು ಒಪ್ಪಕ್ಕಿಲ್ಲ. ಅಲ್ಲ, ಏನಾಗಿದೆ ನಿನ್ಗೆ? ಹಿಂಗೆಲ್ಲ ಆಡಿದ್ರೆ ನನ್ ಕೋಪ ಬರ್ತದೆ. ನಿನಗೆ ಜಾತಕ ಬೇಕೋ ಬೇಡವೋ? ಅದಕ್ಕೆ ಇಂಥ ಕೆಲಸ ಮಾಡುವಂತೀಯ? ನಾನೇನು ಅತ್ತೆನ, ನೀನೇನು ಸೊಸೆನಾ? ನಿನ್ನ ಮಗಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದೆಯಾ? ಪ್ರಿಯಾ, ನೀನ್ ಚೆನ್ನಾಗಿರೋದಕ್ಕೂ ಈ ಹಾಲನ್ನ ನಿನ್ ಮುಖಕ್ಕೆ ಎರ್ಚೋದಕ್ಕೂ ಏನಮ್ಮಿ ಸಂಬಂಧ? ಎರ್ಚಮ್ಮ. ನನ್ನ ಕೈಯಾಗ ಮಾಡಬಾರ್ದೆಲ್ಲ ಮಾಡಿಸ್ತಾ ಇದೆಯಲ್ಲ, ಏನಾಗೈತೆ ನಿನಗೆ? ಈಗ ಎರ್ಚ್ತೀಯಾ ಇಲ್ವಾ ಹೇಳು. ಆಯ್ತು ತಡಿ, ಹಾಳಾಗೋಗ್ಲಿ, ಎರ್ಚ್ಬಿಡ್ತೀನಿ. ತಗೋ ಜಾತಕ. ಎಲ್ಗಮ್ಮಿ ಹೋಯ್ತಾ ಇದೆಯಾ? ನೀನು ನಿನ್ನ ಕೆಲಸ ಮಾಡ್ಕೋ, ನಾನು ನನ್ನ ಕೆಲಸ ಮಾಡ್ಕೋತೀನಿ. ಪ್ರಿಯಾ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಮುಖ ಎಲ್ಲ ಯಾಕೆ ಹೀಗಾಗಿದೆ? ಏನೂ ಇಲ್ಲ ಬಿಡಿ. ನಿಂತ್ಕೋ, ಕೇಳ್ತಾ ಇದ್ದೀನಿ ತಾನೆ. ಏನೂ ಇಲ್ಲ ಅಂತ ಹೋಗ್ಬಿಟ್ರೆ ಏನರ್ಥ? ಯಾರಾದ್ರೂ ಸುಮ್ಮನೆ ಹೇಳ್ತಾರ? ಏನಾಯ್ತು ಅಂತ ಹೇಳು. ಏನಾಯ್ತು ಅಂತ ಕೇಳಿದೆ. ನಾನು ಹೇಳ್ತೀನಿ, ಆದರೆ ಒಂದು ವಿಷಯ. ಏನು? ನೀವು ಯಾರ ಹತ್ರನೂ ಈ ವಿಚಾರದ ಬಗ್ಗೆ ಕೇಳಬಾರ್ದು. ಮೊದಲು ಏನು ವಿಷಯ ಅಂತ ಹೇಳು. ಆರ್ತಿ ಅಕ್ಕ ಸುಸ್ತು ಅಂತ ಹೇಳ್ತಿದ್ರು, ಅದಕ್ಕೆ ನಾನು ನನ್ನ ಕೈಯಾರೆ ಕಷಾಯ ಮಾಡಿಕೊಡೋಣ ಅಂತ ಹೋದೆ. ಕೊಟ್ರೆ ಅವರು ಏನಿಷ್ಟು ಕೆಟ್ಟದಾಗ ಕಷಾಯ ಮಾಡಿದ್ಯಾ ಅಂತ ನನ್ನ ಮುಖಕ್ಕೆ ಎರ್ಚ್ಬಿಟ್ರು.
ನೀವೇ ಹೇಳಿ, ನಾನು ಏನು ತಪ್ಪು ಮಾಡಿದ್ದೀನಿ? ಅವ್ರು ನನ್ನ ಮುಖಕ್ಕೆ ಯಾಕೆ ಕಷಾಯ ಎರಚಿದ್ರು? ಅವ್ರನ್ನ ಕೇರ್ ಮಾಡೋಕ್ಕೆ ಹೋಗಿದ್ದೆ ನನ್ನ ತಪ್ಪ? ಆರತಿ ಈ ರೀತಿ ಎಲ್ಲ ಬಿಹೇವ್ ಮಾಡಿದ್ಲ? ನನಗೆ ನಂಬೋಕೆ ಆಗ್ತಿಲ್ಲ. ಅಕ್ಕ ಈ ಥರ ಎಲ್ಲ ಮಾಡ್ತಾರೆ ಅಂದರೆ ನನಗೂ ನಂಬಕ್ಕಾಗ್ತಿಲ್ಲ. ಬಾ ನನ್ನ ಜೊತೆ. ಎಲ್ಲಿಗೆ? ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ ಅಂತ ಅವಳನ್ನೇ ಕೇಳ್ತೀನಿ. ಬಾ. ಅಯ್ಯೋ ಬೇಡ. ಯಾಕೆ ಬೇಡ? ಮುಖಕ್ಕೆ ಕಷಾಯ ಎರಚಿ ಇಷ್ಟೊಂದು ರೂಢಾಗಿ ಬಿಹೇವ್ ಮಾಡಿದ್ದಾಳೆ, ಇದನ್ನ ಕೇಳಬಾರ್ದು ಅಂತ ಹೇಳ್ತೀಯಾ? ನಿನಗೆ ಅಲ್ಲ, ಈ ಮನೇಲಿ ಯಾರಿಗೆ ಹೀಗಾದ್ರೂ ನಾನು ಸುಮ್ಮನೆ ಇರೋನಲ್ಲ. ನಡಿ. ಅಯ್ಯೋ ಬೇಡ ರೀ, ನಾನು ಬಂದು ನಿಮ್ಮ ಹತ್ರ ಚಾಡಿ ಹೇಳಿದ್ದೀನಿ ಅಂತ ಅನ್ಕೋತಾರೆ. ನನ್ನ ಮೇಲೆ ಇನ್ನೂ ಕೋಪ ಜಾಸ್ತಿ ಮಾಡ್ಕೋತಾರೆ. ಅವ್ರು ಯಾವುದೋ ಮೂಡಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ. ನಾವು ಇದನ್ನ ಇಲ್ಲಿಗೆ ಮರ್ತು ಬಿಡೋಣ. ನೋಡು, ನಾನೇನು ಹೋಗಿ ಜಗಳ ಮಾಡೋದಿಲ್ಲ. ಕೂಲಾಗಿ ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ ಅಂತ ಕೇಳೋಣ, ಸಮಾಧಾನ ಮಾಡೋಣ. ಬೇಡ ಪ್ಲೀಸ್. ಅವ್ರಿಗಿನ್ನೂ ಕೋಪ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ನಾವೇ ಸೈಲೆಂಟ್ ಆಗಿದ್ರೆ ಈ ರೀತಿ ನಡ್ಕೋಬಾರ್ದಾಗಿತ್ತು ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಏಟಿಗೆ ಎದುರೇಟು ಅಂತ ನಿಂತರೆ ಮನೆ ಹಾಳಾಗುತ್ತೆ, ಮನ್ಸು ಮುರಿದೋಗುತ್ತೆ. ನಾನೇ ಎಲ್ಲನೂ ಸಹಿಸ್ಕೋತೀನಿ. ಪ್ಲೀಸ್ ಆರ್ತಿ ಅಕ್ಕನ ಏನು ಕೇಳಬೇಡಿ. ಪ್ಲೀಸ್ ಪ್ಲೀಸ್. ಹೆಸರು ಆರತಿ. ವರ್ಷಾರಂಭದ ಮೊದಲ 6 ತಿಂಗಳು ಕಷ್ಟದಲ್ಲೇ ಕಳೆದಿದ್ದಾಳೆ. ಈಗ ಪೂಜಾ ಒಳ್ಳೆ ಸ್ಥಾನದಲ್ಲಿರೋದ್ರಿಂದ, ಗುರುವಿನ ಪ್ರಭಾವ ಬೀರೋದ್ರಿಂದ ಆರೋಗ್ಯದ ತೊಂದರೆ ಯಾವುದೂ ಕಾಣ್ತಾ ಇಲ್ಲ. ಅಂದರೆ ರೋಗ ಸಾವು ನೋವು ಯಾವುದೂ ಇಲ್ಲ ಸ್ವಾಮಿ. ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳೇ ಇಲ್ಲ ಅಂದಮೇಲೆ ಇನ್ನು ಸಾವು ನೋವುಗಳು ಬರೋದು ಹೇಗೆ ತಾಯಿ? ಹಾಗಂತ ಈ ಜಾತಕ ಹೇಳ್ತಿದೆ. ಇಷ್ಟರ ಮೇಲೆ ವಿಧಿಯಾಟ ಏನು ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಯಾವುದೇ ಕಾಯಿಲೆಗಳ ಸೂಚನೆಗಳಿಲ್ಲ. ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ತಪ್ಪಿದ್ದಲ್ಲ. ಹಾಗೇನೆ ಇವರಿಗೂ ಕೂಡ ಹೆಜ್ಜೆ ಹೆಜ್ಜೆಗೂ ಕಷ್ಟಗಳು ಬಂದಿದೆ. ಆದರೆ ಎಲ್ಲ ಕಷ್ಟಗಳನ್ನು ಎದುರಿಸುವಂಥ ಮನಸ್ಥೈರ್ಯ ಹೊಂದಿದ್ದಾರೆ. ಈ ಋತುವು ಮುಗಿತಾ ಇದ್ದ ಹಾಗೇನೆ ಇವರ ಜೀವನದಲ್ಲಿ ಒಂದು ಅದ್ಭುತವಾದ ಕಾರ್ಯ ನಡೆಯಲಿದೆ. ಇಷ್ಟು ದಿನಗಳ ಕನಸುಗಳು ನನಸಾಗುವಂಥ ಸೂಚನೆಗಳು ಕಾಣ್ತಾ ಇದ್ದಾವೆ. ಮಾದೇಶ್ವರ, ನಾಳೆ ಸಾಯ್ತಾಳೆ ಅಂತ ನಾವು ಕಾಯ್ತಾ ಕುಂತಿದ್ರೆ ಇವಳು ಕನ್ಸು ಕಟ್ತಾ ಕೂತವಳ. ಶತ್ರುಗಳ ಕಾಟ ಹೆಚ್ಚಿರೋದ್ರಿಂದ ಆ ಕನಸಿಗೆ ಕಲ್ಲು ಬೀಳುವಂಥ ಸಾಧ್ಯತೆ ಕೂಡ ಇದೆ. ಅವರ ಕನಸು ಸಾಕಾರವಾಗುತ್ತಾ ಅಥವಾ ಇಲ್ಲ ಅನ್ನೋದು ಶನಿಯ ಸ್ಥಾನ ಪಲ್ಲಟದ ಮೇಲೆ ನಿರ್ಧಾರವಾಗುತ್ತೆ. ಅವಳಿಗೆ ಶನಿ ಶತ್ರು ಎಲ್ಲ ನಾವೇನೆ, ಕಲ್ಲಲ್ಲ. ಅವಳ ತಲೆ ಮೇಲೆ ಬಂಡೆ ಕಲ್ಲನ್ನೇ ಹಾಕ್ಬಿಡ್ತೀವಿ. ಏಟೊಂದು ದೊಡ್ಡ ಸುಳ್ಳೇಳಿ ನಮ್ಮನ್ನೆಲ್ಲ ಯಾಮಾರಿಸ್ಬಿಟ್ಲು. ಅಶೋಕ, ಏನಪ್ಪ ಹೇಳ್ತಾ ಇದೆಯಾ ನೀನು? ನಮ್ಮ ಆರ್ತಿ ಹೀಗೆಲ್ಲ ಮಾಡೋಕೆ ಸಾಧ್ಯನಾ? ಅಲ್ಲ ಕಣೋ, ಅವಳನ್ನ ಕೇರ್ ಮಾಡೋಕೆ ಹೊರಟವ್ರ ಮೇಲೆ ಕಷಾಯ ಎರಚಿಸ್ತಾಳ. ಅವಳು ಹೀಗೆಲ್ಲ ಮಾಡಿದ್ಲು ಅಂತ ಹೇಳ್ಕೊಳ್ಳೋಕೆ ಬೇಜಾರಾಗ್ತಿದೆ ಚಿಕ್ಕಪ್ಪ. ಆದರೆ ಅವಳು ಈ ರೀತಿ ಎಲ್ಲ ಮಾಡಿದ್ದು ಸತ್ಯ. ಇಲ್ಲ ಕಣೋ, ಅವಳು ಹಾಗೆಲ್ಲ ಮಾಡಿರೋಕೆ ಸಾಧ್ಯನೇ ಇಲ್ಲ. ಅವಳು ಕಾಯಿಲೆಯಿಂದ ಬಳಲ್ತಿರ್ಬಹುದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ತಾನು ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇಟ್ಕೊಂಡೇ ಇರ್ತಾಳೆ. ಅವಳು ಪ್ರಿಯಾನ ತನ್ನ ಚಿರುನ ಎತ್ಕೊಡೋಕೆ ಬಂದಿರೋ ದೇವತೆ ಅಂತ ಭಾವಿಸ್ಕೊಂಡಿದ್ದಾಳೆ ಕಣೋ. ಅಂಥವಳು ಆ ಪ್ರಿಯಾ ಮೇಲೆ ಕಷಾಯ ಎರಚೋದಕ್ಕೆ ಸಾಧ್ಯನಾ? ಇಟ್ಸ್ ಇಂಪಾಸಿಬಲ್. ನನ್ನ ಆರ್ತಿ ಮೇಲೆ ಸುಳ್ಳು ಹೇಳೋದಕ್ಕೆ ನನಗಿಷ್ಟನ ಚಿಕ್ಕಪ್ಪ. ನಾನೇ ಕಣ್ಣಾರೆ ನೋಡಿದ್ದೀನಿ. ಪ್ರಿಯಾ ಮುಖ ಎಲ್ಲ ಕಷಾಯ ಆಗಿತ್ತು. ಪ್ರಿಯಾ ಕೂಡ ಈ ವಿಷಯನ ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ಲು. ಮೊನ್ನೆ ನೀವೇ ನೋಡಿದ್ರಲ್ಲ, ನಾನು ದೇವ್ರ ಪೂಜೆ ಮಾಡೋಣ ಅಂತ ಹೋಗ್ತಿದ್ರೆ ಅವಳು ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡ್ಲು. ರಾಯರನ್ನ ಅಷ್ಟು ಪೂಜೆ ಮಾಡ್ತಾಳೆ ಅವಳು. ನಾನು ರಾಯರ ಪೂಜೆ ಮಾಡೋದೇ ಬೇಡ ಅಂತ ಅಂದ್ಬಿಟ್ಲು. ಅಶೋಕ, ನಾನು ಹೇಳೋ ಮಾತನ್ನು ಕೇಳಿಸ್ಕೊಳೋ. ಆರ್ತಿ ಹೀಗೆಲ್ಲ ಆಡೋದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ತಕ್ಷಣ ಯಾವುದೇ ನಿರ್ಧಾರಕ್ಕೂ ಬರಬೇಡ, ಸ್ವಲ್ಪ ಯೋಚನೆ ಮಾಡು. ಆರ್ತಿ ಹೀಗೆಲ್ಲ ಆಡೋದಕ್ಕೆ ಏನೋ ಕಾರಣ ಇರಬೇಕು ಅಂತ ನನಗೆ ಅನ್ನಿಸ್ತಿದೆ. ಹಾಗಂತೀರಾ? ಹೌದು ಕಣೋ, ಸ್ವಲ್ಪ ಯೋಚನೆ ಮಾಡು. ಅದಕ್ಕೆ ಏನ್ ವೇದ? ಅದಕ್ಕೆ
ಡೈರೆಕ್ಟಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ನೋಡ್ವೇದ, ಈಗ ನಿನಗೆ ನನ್ನ ವಿಷಯ ಎಲ್ಲ ಗೊತ್ತಿದೆ. ನಾನು ನಿನ್ನ ಹತ್ರ ಏನೂ ಮುಚ್ಚಿಟ್ಟಿಲ್ಲ. ಅದೇನು ಅಂತ ಹೇಳು. ಪ್ರಿಯಾ ಕಂಡ್ರೆ ನಿಮಗೆ ಯಾಕೆ ಕೋಪ? ಏನು ಹೇಳ್ತಿದ್ಯಾ ವೇದ? ಪ್ರಿಯಾ ಕಂಡ್ರೆ ನನಗೆ ಯಾಕೆ ಕೋಪ? ನಿನ್ಗೆ ಯಾರು ಹೇಳಿದ್ದು ನಾನು ಪ್ರಿಯಾ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ? ಅದಕ್ಕೆ ಮಾತು ಕೇಳಿದ್ರೆ ಇವ್ರಿಗೆ ಗೊತ್ತಿಲ್ಲದೆ ಇಲ್ಲಿ ಏನೋ ನಡೀತಾ ಇದೆ. ಕಷಾಯದ ವಿಚಾರ ಇವ್ರ ಹತ್ರ ಹೇಳೋದು ಬೇಡ, ಬೇಜಾರಾಗ್ತಾರೆ. ಮೊದಲು ಕನ್ಫರ್ಮ್ ಮಾಡ್ಕೊಳ್ಳೋಣ, ಆಮೇಲೆ ಮಾತಾಡೋದೇ ಒಳ್ಳೆಯದು. ವೇದ, ವೇದ, ಪ್ರಿಯಾ ಬಗ್ಗೆ ಏನೋ ಹೇಳ್ತಾ ಇದ್ದೆ, ಮತ್ತ್ಯಾಕೆ ಹೀಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಅದಕ್ಕೆ ಅದು ಪ್ರಿಯಾ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅಂತ ಕೇಳೋಣ ಅಂತ ಬಂದೆ. ಅಷ್ಟೇನಾ? ಮತ್ತೆ ಕೋಪ ಅಂತೆಲ್ಲ ಹೇಳ್ತಿದ್ದೆ? ಅಂದರೆ ಪ್ರಿಯಾಗೆ ಅಣ್ಣನ ಮೇಲೆ ಪೊಸೆಸಿವ್ ಶುರುವಾಗಿದೆ. ನಾಳೆ ನಿಮ್ಮನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಅವಳ ಮೇಲೆ ಕೋಪ ಬರಬಹುದಾ? ಪ್ರಿಯಾ ನನ್ನ ತಂಗಿ, ಅವಳು ನನ್ನನ್ನೇ ನಂಬ್ಕೊಂಡು ಈ ಮನೆಗೆ ಬಂದಿದ್ದಾಳೆ. ಅವಳು ಏನು ಕನ್ಸಿಟ್ಕೊಂಡು ಬಂದ್ಲೋ ಅದನ್ನು ಈಡೇರಿಸುವಂಥ ಕರ್ತವ್ಯ ನಂದಲ್ವಾ? ನಾನು ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವ ನ್ಯಾಯ ಇದೆ, ನೀನೇ ಹೇಳು. ಅವಳು ಏನಾದರೂ ತಪ್ಪು ಮಾಡಿದ್ರೆ? ಅವಳು ಏನಾದರೂ ತಪ್ಪು ಮಾಡಿದ್ರೆ ನಾನೇ ಕ್ಷಮಿಸ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳಲ್ಲ, ಸರಿನಾ? ಅವಳ ತಪ್ಪು ನಿಮ್ಮ ಕುತ್ತಿಗೆಗೆ ಬಂದರೆ ಏನು ಮಾಡ್ತೀರಾ ಅದಕ್ಕೆ? ವೇದ, ಏನಾಗಿದೆ ನಿನಗೆ? ಯಾಕೆ ಈ ಥರ ಎಲ್ಲ ಪ್ರಶ್ನೆ ಕೇಳ್ತಿದ್ಯಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೀನು ಭಯ ಪಡೋವಂಥದ್ದು ಏನೂ ಇಲ್ಲ. ಪಾಪ ಪ್ರಿಯಾ ತುಂಬ ಇನ್ನೋಸೆಂಟ್. ಅವಳು ಈ ರೀತಿ ಎಲ್ಲ ಮಾಡೋದಿಲ್ಲ ಅಂತ ನನಗೆ ನಂಬಿಕೆ ಇದೆ. ನೀವು ಅಂದ್ಕೊಂಡಾಗೆ ಇಲ್ಲಿಲ್ಲ ಅದಕ್ಕೆ. ಅವಳು ಏನೋ ಗೇಮ್ ಪ್ಲ್ಯಾನ್ ಮಾಡ್ತಿದ್ದಾಳೆ. ನಿಮ್ಮ ಒಳ್ಳೆತನಕ್ಕೆ ಇದೆಲ್ಲ ಗೊತ್ತಾಗ್ತಿಲ್ಲ. ಇದನ್ನು ನಾನೇ ಪತ್ತೆ ಹಚ್ತೀನಿ. ಪ್ರಿಯವ್ರೆ, 1 ನಿಮಿಷ. ಅದಕ್ಕೆ ನಿಮ್ಮ ಮೇಲೆ ಕಷಾಯ ಹಚ್ಚಿದ್ದು ಸತ್ಯನಾ? ಯಾಕೆ ಸುಮ್ಮನಿದ್ದೀರಾ? ಹೇಳಿ, ಅದಕ್ಕೆ ಈ ಕೆಲಸ ಮಾಡಿದ್ರಾ? ನೀವ್ಯಾಕೆ ಈ ರೀತಿ ಎಲ್ಲ ಕೇಳ್ತಾ ಇದ್ದೀರಾ? ಕಷಾಯ ಹೆಚ್ಚಿಸ್ಕೊಂಡಿದ್ದು ನೀವೇ ತಾನೆ? ನಿಮ್ಮ ಹತ್ರ ತಾನೇ ಕೇಳಬೇಕು. ಇದು ನಂದು ಆರ್ತಿ ಅಕ್ಕೊಂದು ವಿಷಯ. ಓ, ಆರ್ತಿ ಅಕ್ಕನ? ಅವ್ರ ಮೇಲೆ ಈ ರೀತಿ ತಪ್ಪು ಆಪಾದನೆ ಮಾಡೋದು ಸರಿಯಾಗಿದೆಯಾ ಹಾಗಾದ್ರೆ? ನಾನು ಆಪಾದನೆ ಮಾಡ್ತಿಲ್ಲ. ಕಷಾಯ ಎರಚಿದ್ದು ಸತ್ಯ. ನನ್ನ ಅದಕ್ಕೆ ಎಂತೋರು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಹೇಳ್ತಿರೋದು ಸುಳ್ಳು ಅಂತಾನು ನನಗೆ ಗೊತ್ತು. ಯಾಕೆ ಈ ನಾಟಕ ಮಾಡ್ತಿದ್ದೀರಾ? ನನ್ನ ಅದಕ್ಕೆ ಯಾವತ್ತೂ ಇಂಥ ಚೀಪ್ ಕೆಲಸಗಳನ್ನ ಮಾಡೋದಿಲ್ಲ. ನೀವು ಹೋಗಿ ಅಣ್ಣನಿಗೆ ಹೇಳಿರೋದ್ರಿಂದಾನೆ ಅಣ್ಣ ಅದಕ್ಕೆ ಮೇಲೆ ತಪ್ಪು ತಿಳ್ಕೊಂಡಿರೋದು, ಕೋಪ ಮಾಡ್ಕೊಂಡಿರೋದು. ಯಾಕೆ ಸಂಬಂಧಗಳನ್ನ ಒಡೆಯೋ ಪ್ರಯತ್ನ ಮಾಡ್ತಿದ್ದೀರಾ? ಸತ್ಯ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ನೀವು. ನಾನೆಲ್ಲಿ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದೀನಿ? ವಿಷಯನ ಕನ್ಫರ್ಮ್ ಮಾಡ್ಕೋತಿದ್ದೀನಿ. ನಾವು ಬಡವರು, ನಾವು ಏನು ಮಾತಾಡೋದಿಲ್ಲ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ. ನಮ್ಗೆ ಈ ಮನೇಲಿ ಬದುಕೋ ಅರ್ಹತೆ ಇಲ್ವಾ? ಹಲೋ, ನಾನು ಯಾವಾಗ ನಿಮ್ಮ ಅರ್ಹತೆ ಬಗ್ಗೆ ಮಾತಾಡ್ದೆ? ಯಾಕೆ ಏನೇನೋ ಹುಟ್ಟಿಸ್ಕೊಂಡು ಮಾತಾಡ್ತಿದ್ದೀರಾ? ನೀವಿಷ್ಟು ದೊಡ್ಡ ನಾಟಕ ಮಾಡೋದು ನೋಡಿದ್ರೇ ಗೊತ್ತಾಗತ್ತೆ ಅದಕ್ಕೆ ಮೇಲೆ ಏನೋ ಪ್ಲಾನ್ ಮಾಡ್ತಿದ್ದೀರಾ ಅಂತ. ನೋಡಿ, ನಮ್ಮನ್ನ ಇಷ್ಟು ಚೀಪಾಗೆಲ್ಲ ನಡೆಸ್ಕೋಬೇಡಿ. ಕೇಳಿದ್ದನ್ನೇ ಕೇಳಿ ಕೇಳಿ ನಮ್ಮ ದಿಕ್ಕು ತಪ್ಪಿಸ್ಬೇಡಿ. ನಮ್ಮನ್ನ ನಮ್ಮ ಪಾಡಿಗೆ ಬದುಕೋಗಿ ಬಿಟ್ಬಿಡಿ. ನಮ್ಮ ಕಣ್ಣಲ್ಲಿ ನೀರು ಹಾಕ್ಸೋದು ನಿಮ್ಗೆ ಅಷ್ಟೊಂದು ಇಷ್ಟನಾ? ದಿನಕ್ಕೆ ಒಂದ್ಸಲ ನಮ್ಮ ಕಣ್ಣಲ್ಲಿ ನೀರು ಹಾಕ್ಸ್ಲಿಲ್ಲ ಅಂದರೆ ನಿಮಗೆ ತಿಂದಿದ್ದು ಜೀರ್ಣ ಆಗೋದಿಲ್ವಾ? ಯಾಕೆ ಈ ರೀತಿ ಚಿತ್ರ ಹಿಂಸೆ ಕೊಡ್ತಿದ್ದೀರಾ? ಪ್ಲೀಸ್ ಬಿಟ್ಬಿಡಿ ನಮ್ಮನ್ನ. ಪ್ರಿಯಾ, ಹೇ ಪ್ರಿಯಾ, ಯಾಕೆ ಪ್ರಿಯಾ, ಏನಾಯ್ತು? ಯಾಕೆ ಅಳ್ತಿದ್ಯಾ? ನಾವು ಈ ಮನೆಗೆ ಬರಲೇಬಾರ್ದಾಗಿತ್ತು. ಕೂತ್ರು ನಿಂತರು ಎಲ್ಲರೂ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅಲ್ಲ, ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಎಲ್ಲರೂ ಹೀಗೆ ಆಡ್ತಿದ್ದಾರೆ. ಗೊತ್ತಿಲ್ಲದೆ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ, ಅಷ್ಟಕ್ಕೆ ಚುಚ್ಚಿ ಚುಚ್ಚಿ ಮಾತಾಡೋದು ಸರಿನಾ? ಪ್ರಿಯಾ, ಅಳ್ಬೇಡ, ಸಮಾಧಾನ ಮಾಡ್ಕೋ. ಈಗ ಅಂಥದ್ದೇನಾಯ್ತು ಅಂತ ಹೇಳು. ನಾವು ಗತಿಗೆಟ್ಟು ಇಲ್ಲಿಗೆ ಬಂದಿದ್ದೀವಂತೆ. ನಮಗೆ ಡಿಸಿಪ್ಲಿನ್ ಗೊತ್ತಿಲ್ವಂತೆ. ಹಾಗಂತ ಯಾರು ಹೇಳಿದ್ದು? ವೇದ ಅವರು.
ಯಾರ ಬಗ್ಗೆ ಹೇಳ್ತಿದ್ಯಾ? ನನ್ನ ಆದ್ನಿ ವೇದ ಹಾಗೆ ಹೇಳದ್ಲಾ? ಹೌದು, ಅವರು ನಮ್ಮ ಮೇಲೆ ಸುಮ್ಮನೆ ಅನುಮಾನ ಪಡ್ತಿದ್ದಾರೆ. ಅವರೊಬ್ಬರೇ ಅಲ್ಲ ಅಕ್ಕ, ಈ ಮನೇಲಿ ಎಲ್ಲರೂ ಹೀಗೆ ಆಡ್ತಿದ್ದಾರೆ. ಅದ್ಯಾಕೆ ಹಾಗಾಯ್ತು, ಇದ್ಯಾಕೆ ಹೀಗಾಯ್ತು, ಆ ವಸ್ತು ಅಲ್ಲಿಗೆ ಯಾಕೆ ಹೋಯ್ತು, ಈ ವಸ್ತು ಇಲ್ಲಿಗೆ ಯಾಕೆ ಬಂತು, ನೀನು ಯಾಕೆ ಹೀಗಿದ್ಯಾ, ನೀನು ಯಾಕೆ ಯಾವಾಗಲೂ ಸಪ್ಪಗಿರ್ತೀಯ, ಹೀಗೆ ನೂರಾರು ಪ್ರಶ್ನೆ ಕೇಳ್ತಾರಕ್ಕ. ಈ ಮನೇಲಿ ಸ್ಥಾನಮಾನಗಳಿಲ್ಲದೆ ಬದುಕ್ತಾ ಇರೋಳು ನಾನು ಹೇಗೆ ಖುಷಿಯಿಂದ ಇರೋಕ್ಕಾಗುತ್ತಕ್ಕ? ನಾವೇನು ತಪ್ಪು ಮಾಡಿದ್ದೀವಿ ಅಂತ ಎಲ್ಲರೂ ನಮ್ಮನ್ನು ಗೋಳು ಇಕ್ಕೋತಾರೆ. ನಾವು ಹಳ್ಳಿಯಿಂದ ಬಂದಿದ್ದೀವಿ ಅಂತ ತಾನೆ. ಇಷ್ಟೆಲ್ಲ ದೌರ್ಜನ್ಯಗಳನ್ನ ಸಹಿಸ್ಕೊಂಡು ಈ ಮನೇಲಿ ಬದುಕೋದಿಕ್ಕಾಗಲ್ಲ ಅಕ್ಕ. ಎಲ್ಲ ವಿಚಾರನೂ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ನಾವಿಲ್ಲಿರೋದು ಇಷ್ಟ ಇಲ್ಲ ಅಂದರೆ ನಾವು ಊರಿಗೆ ಹೊರಟೋಗ್ತೀವಿ. ಯಾವುದಾದ್ರೂ ಗುಡಿಸ್ಲಲ್ಲಿ ಒಂದಿಡೀ ಅನ್ನ ತಿಂದು ಬದುಕ್ಬೋದು. ಆದರೆ ಸುಪ್ಪತ್ತಿಗೆ ಮೇಲೆ ಕೂರಿಸಿ ಚುಚ್ಚುಮಾತು ಹೇಳ್ತಾ ಮೃಷ್ಟಾನ್ನ ಕೊಟ್ಟರು ತಿನ್ನೋದಕ್ಕಾಗಲ್ಲ ಅಕ್ಕ. ನನಗೆ ಗೊತ್ತು ನಿಮ್ಮಿಬ್ರಿಗೂ ಎಷ್ಟು ನೋವಾಗಿದೆ ಅಂತ. ಇನ್ಮೇಲೆ ಯಾರೂ ನಿಮ್ಮ ತಂಟೆಗೆ ಬರೋದಿಲ್ಲ. ವೇದ, ಪ್ರಿಯಾಗೆ ಯಾಕೆ ಬೈದೆ? ಅದಕ್ಕೆ ಪ್ರಿಯಾ ಮೇಲೆ ನನಗೆ ಅನುಮಾನ ಇದೆ. ಅವಳು ಅವ್ರ ತಾಯಿ ಸೇರಿಕೊಂಡು ಏನೋ ಗೇಮ್ ಪ್ಲ್ಯಾನ್ ಮಾಡ್ತಾರೆ. ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಅದಕ್ಕೆ ರೇಖಾಡ್ದೆ. ಏನು ನಿಮ್ಗಳಿಗೆ ಅನುಮಾನ? ಏನದು ಗೇಮ್ ಪ್ಲಾನು? ಅವ್ರ ಮುಗ್ಧತನ ನಿಮಗೆ ಅನುಮಾನ ಬರೆಸ್ತಿದ್ಯಾ? ಅವ್ರ ಸೈಲೆನ್ಸು ನಿಮಗೆ ಗೇಮ್ ಪ್ಲಾನ್ ಅನಿಸ್ತಿದ್ಯಾ? ಯಾಕೆ ಎಲ್ಲರೂ ಹೀಗೆ ಆಡ್ತಿದ್ದೀರಾ? ನೋಡ್ವೇದ, ಅವರು ನನ್ನನ್ನು ನಂಬ್ಕೊಂಡು ಈ ಮನೆಗೆ ಬಂದಿದ್ದಾರೆ. ಅವ್ರಗಳ ಮೇಲೆ ನಿಮ್ಮ ದೌರ್ಜನ್ಯ ತೋರಿಸ್ಬೇಡಿ. ಅದು ದೌರ್ಜನ್ಯ ಅಲ್ಲ. ಮತ್ತಿನ್ನೇನು? ಒಬ್ರು ಕಣ್ಣಲ್ಲಿ ನೀರು ಬರ್ಸೋದು, ಒಬ್ರಿಗೆ ಅಯ್ಯೋ ಅನ್ಸೋದು ನಿಮಗೆ ಸರಿ ಕಾಣುತ್ತಾ? ನನ್ಗೆ ಯಾಕೋ ಇದ್ಯಾವುದು ಸರಿ ಕಾಣಿಸ್ತಿಲ್ಲ. ಎಲ್ಲಿಂದನೋ ಬಂದಿರೋರು ಅವ್ರ ಮೇಲೆ ಯಾಕೆ ನಿಮ್ಗೆ ಅಷ್ಟೊಂದು ಕೋಪ? ಅವ್ರ ಮೇಲೆ ಯಾಕೆ ನಿಮ್ಮ ಕಣ್ಣು? ಎಲ್ಲ ಸಹಿಸ್ಕೋತೀನಿ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಲ್ವಾ? ನಾಳೆ ಇದು ನಿಮ್ಮ ಕುತ್ತಿಗೆಗೆ ಬರುತ್ತೆ. ಎಲ್ಲ ನೀವೇ ಅನುಭವಿಸ್ಬೇಕಾಗತ್ತೆ. ಆಯ್ತು, ಹಾಗೇನಾದ್ರೂ ಆದ್ರೆ ಅಂಥ ಟೈಮ್ ಬಂದ್ರೆ ನಿಮ್ಗಳ ಸಹಾಯ ಮಾತ್ರ ಕೇಳಲ್ಲ. ಇಷ್ಟೊಂದು ಅಸಹಾಯಕಳಾಗ್ಬಿಟ್ರೆ ಹೇಗದ್ಕೆ? ಮನೆ ಕತೆ ಏನು ನಿನ್ ಮಾತಿನ ಅರ್ಥ? ಮನೆ ಮುರಿದೋಗೋ ಅಂತ ನಿರ್ಧಾರಗಳು ತಗೋತಾ ಇದ್ದೀನಿ ಅಂತನಾ? ಅದು ನನ್ನ ಮಾತಿನ ಅರ್ಥ ಅಲ್ಲ. ಇನ್ ಹೇಗೆ ಹೇಳು? ನನ್ನ ಮಾತಿಲ್ಲಿ ಯಾರು ಕೇಳ್ತಾ ಇಲ್ವಲ್ಲ? ಆಯ್ತು, ನಿಮ್ಗಳಿಗಿಷ್ಟ ಇಲ್ಲ ಅಂತ ಪ್ರಿಯಾ ಮತ್ತೆ ಅವ್ರ ಅಮ್ಮನ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತೀನಿ. ನನ್ನ ಮಗನ್ನ ವಾಪಸ್ ಕರ್ಕೊಂಡು ಬರ್ತೀರಾ? ಹೇಳು ವೇದ, ನನ್ನ ಮಗನ್ನ ವಾಪಸ್ ಕರ್ಕೊಂಡು ಬರೋಂಥ ಜವಾಬ್ದಾರಿ ತಗೋತೀರಾ? ಆಗೋದಿಲ್ಲ ಅಲ್ವಾ? ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು, ಹಾಗಂತ ನಾವ್ಯಾರು ತಪ್ಪುಗಳೇ ಮಾಡಿಲ್ವಾ? ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಪ್ರಿಯಾ ಮತ್ತೆ ಅವ್ರ ಅಮ್ಮನ ವಿಷಯಕ್ಕೆ ಹೋಗ್ಬೇಡಿ ಅಷ್ಟೇ. ಯಾಕಮ್ಮ, ಏನಾಯ್ತು? ಹೇಳ್ತೀನಿ ತಡಿಯೇ. ಆರಮ್ಮೇ ಬಾ, ನಮ್ಮನ್ನು ಯಾಮಾರಿಸ್ಬಿಟ್ರು ಕಣಮ್ಮೆ, ಸರಿಯಾಗಿ ಯಾಮಾರಿಸ್ಬಿಟ್ರು. ನಮ್ಮ ತಲೆ ಮೇಲೆ ಕಲ್ಚಪ್ಪಿನೇ ಹಾಕ್ಬಿಟ್ರು. ಜ್ಯೋತಿಷಿಗಳು ಏನಂತ ಹೇಳಿದ್ರು? ಏನ್ ಹೇಳಿದ್ರ? ಆರ್ತಿ ಜಾತಕದಲ್ಲಿ ರೋಗ ರುಜಿನ ಅನ್ನೋ ಸುಳಿವೇ ಇಲ್ಲವಂತೆ.